ಜೈ ಹಿಂದ್. ಈಗ ಲೈವ್ ಆಗಿ ಈ ವಿಡಿಯೋನ ನೋಡ್ತಾ ಇದ್ರಿ. ಇದು ಎಲ್ಲಿಪ್ಪ ಅಂದರೆ ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ವುಮನ್ ಮಿಲಿಟರಿ ಪೊಲೀಸ್ ಮಹಿಳಾ ಅಭ್ಯರ್ಥಿಗಳಿಗೆ ಇಂಡಿಯನ್ ಆರ್ಮಿ ರ್ಯಾಲಿ ನಡೀತಾ ಇದೆ. ಇದು ಲೈವ್ ಆದ ವಿಡಿಯೋ ಇವಾಗ ನೀವು ನೋಡ್ತಾ ಇದ್ರೆ ಗಮನಿಸ್ಬೋದು. ಇಲ್ಲಿ ಮಹಿಳಾ ಅಭ್ಯರ್ಥಿಗಳು ನಿಂತಿದ್ದಾರೆ. ಒಟ್ಟು ಇವತ್ತು ಎಷ್ಟಪ್ಪ ಅಂದರೆ 192 ಜನ ಮಹಿಳಾ ಅಭ್ಯರ್ಥಿಗಳು ಈ ರ್ಯಾಲಿಯಲ್ಲಿ ಭಾಗವಹಿಸ್ಯಾರ. ಆಮೇಲೆ ಒಟ್ಟು 2 ಬ್ಯಾಚ್ ಮಾಡ್ಕೊಂಡಾರೆ ನೋಡಿ. ರನ್ನಿಂಗ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಜಂಪಿಂಗ್ ಮಾಡಿಸ್ತಾ ಇದ್ದಾರೆ. ಹುಡುಗರಿಗೂ ಅದೇ ರೀತಿ ಇರ್ತದೆ, ಹುಡುಗಿಯರಿಗೂ ಅದೇ ರೀತಿ ಇರ್ತದೆ ನೋಡ್ಬೋದು. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ವಿಡಿಯೋ ವುಮನ್ ಮಿಲಿಟರಿ ಪೊಲೀಸ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ, ನೀವು ನೋಡ್ಬೋದು. ಈ ವಿಡಿಯೋನ ಯಾಕೆ ಆ ಮಾತು ಹೇಳತ್ತೇನಪ್ಪ ಅಂದರೆ ಇಂಡಿಯನ್ ಆರ್ಮಿ ಸೇರುವ ಪ್ರತಿಯೊಬ್ಬ ವುಮನ್ ಮಿಲಿಟರಿ ಪೊಲೀಸ್ ಮಹಿಳೆಯರಿಗೆ ನೀವು ಏನು ಮಾಡ್ಬೇಕಪ್ಪ ಅಂದರೆ ಈ ವಿಡಿಯೋನ ಶೇರ್ ಮಾಡಬೇಕು, ಇಲ್ಲಿ ಶೇರ್ ಮಾಡಬೇಕು. ಆಮೇಲೆ ವುಮನ್ ಮಿಲಿಟರಿ ಪೊಲೀಸ್ ಆರ್ಮಿ ರ್ಯಾಲಿ ಹೆಂಗೆ ನಡೀತದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಅಂದರೆ ಅವ್ರಿಗೂ ಏನಾಗ್ತದೆ, ಮುಂದೆ ನಾನು ಓಡ್ಬೋದು, ನಾನು ಸಿಲೆಕ್ಷನ್ ಆಗ್ಬೋದು ಅಂತ ಅನ್ನಿಸ್ತದೆ ನೋಡ್ಬೋದು. ಇಲ್ಲಿ NCC ಅವ್ರನ್ನ ಬಂದು ಕುಣಿಸಿದ್ದಾರೆ ಮೇಲೆ ನೋಡ್ತಾ ಇದ್ದರೆ. ಅದೇ ರೀತಿಯಾಗಿ ಹುಡುಗಿಯರು ಓಡಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ರನ್ನಿಂಗ್ ಸ್ಟಾರ್ಟ್ ಆಯಿತು ನೋಡ್ಬೋದು. ಇದು ಒಟ್ಟು ಎಷ್ಟಪ್ಪ ಅಂದರೆ 400 ಮೀಟ್ರ್ ಟ್ರ್ಯಾಕ್ ಅದ. 4 ರೌಂಡ್ ಓಡಬೇಕು. 4 ರೌಂಡ್ ಓಡಿದ್ರೆ 1600 ಮೀಟ್ರ್ ಆಗ್ತದೆ. 7 ನಿಮಿಷ 30 ಸೆಕೆಂಡ್ ಒಳಗಡೆ ಓಡಿದರೆ ಫಸ್ಟ್ ಗ್ರೂಪ್ 60 ಮಾರ್ಕ್ಸ. 7:31 8 ನಿಮಿಷ ಒಳಗಡೆ ಓಡಿದರೆ ಸೆಕೆಂಡ್ ಗ್ರೂಪ ಎಷ್ಟಪ್ಪ ಅಂದರೆ 48 ಮಾರ್ಕ್ಸ ರನ್ನಿಂಗ್ ಇರ್ತದೆ ನೋಡ್ಬೋದು, ಗಮನಿಸ್ಬೋದು. ಫಸ್ಟ್ ರೌಂಡ್ ಮಹಿಳಾ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ವಿಡಿಯೋ ವೀಕ್ಷಣೆ ಮಾಡ್ತಕ್ಕಂಥ ಪ್ರತಿಯೊಬ್ಬರಲ್ಲಿ ಒಂದು ವಿನಂತಿ ಏನಪ್ಪ ಅಂದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ ಪ್ರತಿಯೊಬ್ಬರಿಗೆ ಮುಟ್ಟುವರೆಗೆ ಈ ವಿಡಿಯೋನ ಶೇರ್ ಮಾಡಿರಿ. ಯಾಕಂದರೆ ಇಂಡಿಯನ್ ಆರ್ಮಿ ಸೇರಬೇಕು, ಭಾರತಾಂಬೆ ಸೇವೆ ಮಾಡ್ಬೇಕಂತೇಳಿ ಮಹಿಳಾ ಅಭ್ಯರ್ಥಿಗಳಿಗೂ ಆಸಕ್ತಿ ಇರ್ತದೆ. ಆದರೆ ಯಾವ ರೀತಿ ಇರ್ತದೆ ಗೊತ್ತಿರೋಂಗಿಲ್ಲ. ಈಗಾಗಲೇ ನೋಡಿರಿ, ನಿಮ್ಗೆ ಗೊತ್ತಿರಲಿ, ಇವ್ರು ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಬರೆದು ಎಕ್ಸಾಮ್ ಪಾಸಾಗಿ ಇಲ್ಲಿ ಫಿಸಿಕಲ್ ರ್ಯಾಲಿಗೆ ಬಂದರೆ ಕರ್ನಾಟಕದ ಎಲ್ಲ ಜಿಲ್ಲೆಯ ಮಹಿಳಾ ಅಭ್ಯರ್ಥಿಗಳು ಇದ್ದಾರೆ. ಅಂದರೆ 192 ಅಭ್ಯರ್ಥಿಗಳು ಕಂಪ್ಯೂಟರ್ ಬೇಸ್ಡ್ ಪರೀಕ್ಷೆಯನ್ನು ಪಾಸ್ ಮಾಡಿ ಫಿಸಿಕಲ್ಗೆ ಬಂದರೆ. ಅದು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನ ಚಾಮುಂಡಿ ವಿಹಾರದಲ್ಲಿ ರ್ಯಾಲಿ ನಡೀತಾ ಇದೆ. ಇದು ಫಸ್ಟ್ ರೌಂಡ್ ಇವಾಗ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಏನಪ್ಪ ಅಂದರೆ ಕಮೆಂಟ್ಗಳನ್ನು ಮಾಡಿ. ಇಂಡಿಯನ್ ಆರ್ಮಿ ಸೇರ್ತಕ್ಕಂಥ ಮಹಿಳಾ ಅಭ್ಯರ್ಥಿಗಳಿಗೆ ನಾವು ಹುರುಪನ್ನು ಕೊಡಬೇಕು, ಅವರಿಗೆ ಅಭಿನಂದನೆ ಕೊಡಬೇಕು, ಅವರಿಗೆ ಆಲ್ ದಿ ಬೆಸ್ಟನ್ನು ನೀವು ಹೇಳ್ಬೇಕು ಕಮೆಂಟ್ ಮುಖಾಂತರ ನೋಡ್ಬೋದು. ಫಸ್ಟ್ ರೌಂಡ್ ಓಡ್ತಕ್ಕಂಥ ಮುಂದಿರ್ತಕ್ಕಂಥ ಹುಡುಗಿ ನೋಡಿರಿ, ಫಸ್ಟ್ ರೌಂಡ್ ಟೈಮನ್ನು ಗಮನಿಸ್ಬೋದು ನೋಡ್ಬೋದು. 1:22 ಫಸ್ಟ್ ರೌಂಡ್ ನೋಡಿರಿ. ಹುಡುಗರ ಜೊತೆ ಟೈಮ್ ಕುಣಿಸ್ತಾ ಇದ್ದಾರೆ. ಹುಡುಗರು ಯಾವ ರೀತಿ ಓಡ್ತಾರೋ ಅದೇ ರೀತಿನ ಹುಡುಗಿಯರು ಅದೇ ಸ್ಪೀಡ್ನಲ್ಲಿ ಓಡ್ತಾ ಇದ್ದಾರೆ ನೋಡ್ಬೋದು. ಬಹಳಷ್ಟು ಮಹಿಳಾ ಅಭ್ಯರ್ಥಿಗಳು ಅತಿ ಹುರುಪಿನಿಂದ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಮಹಿಳಾ ಅಭ್ಯರ್ಥಿಗೆ ಈ ವಿಡಿಯೋನ ಶೇರ್ ಮಾಡಬೇಕು. ಯಾಕಂದರೆ ಆರ್ಮಿ ರ್ಯಾಲಿ ಹೆಂಗೆ ನಡೀತದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ. ಅಭ್ಯರ್ಥಿಗಳು ಗಮನಿಸ್ಬೋದು. ಈಗ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆ ಕರ್ನಾಟಕ ರಾಜ್ಯದಲ್ಲಿ ಯಶಸ್ವಿಯಾಗಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗಾಗಲೇ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಡಿಫೆನ್ಸ್ ಫೋರ್ಸ್ನಲ್ಲಿ ಆಯ್ಕೆಯಾಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾಯಿದ್ದಾರೆ ನೋಡಿರಿ. ಮುಂದಿದ್ದಂಥ ಅಭ್ಯರ್ಥಿ ಎಷ್ಟು ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಹಿಂದಿದ್ದವರು ಅಷ್ಟೇ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ಗಮನಿಸ್ಬೋದು ಅಭ್ಯರ್ಥಿಗಳೇ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ವರ್ಷ ನಮ್ಮ ಸಂಸ್ಥೆಯಲ್ಲಿ ಈ ಸದ್ಯ SSLC ಪಾಸ್ ಆದಂಥ ವಿದ್ಯಾರ್ಥಿನಿಯರಿಗೆ ನಮ್ಮ ಕಾಲೇಜಿನಲ್ಲಿ ಸೈನಿಕ ತರಬೇತಿ ಒಂದಿಗೆ ಏನಪ್ಪ ಅಂದ್ರೆ PUC ಆರ್ಟ್ಸ, ಸೈನ್ಸ, ಕಾಮರ್ಸ ಕಾಲೇಜ್ ಅಡ್ಮಿಷನು ಮಾಡ್ಬೋದು. ಅದರ ಜೊತೆ ತರಬೇತಿಯನ್ನು ಸಹಿತ ನೀವು ಪಡೆದುಕೊಳ್ಳಲಿಕ್ಕೆ ಒಳ್ಳೆಯ ಸುವರ್ಣ ಅವಕಾಶ ಇದೆ. ಅಡ್ಮಿಷನ್ ಮಾಡೋರಿದ್ದರೆ ಬೇಗನೆ ಬಂದು ಮಾಡಬೇಕು. ಯಾಕಂದರೆ ಹಾಸ್ಟೆಲ್ಗೆ 100 ವಿದ್ಯಾರ್ಥಿಗಳನ್ನ ಮಾತ್ರ ನಾವು ತೆಗೆದುಕೊಳ್ತೀವಿ. ಸೈನ್ಸ, ಆರ್ಟ್ಸ, ಕಾಮರ್ಸ ಅಡ್ಮಿಷನ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಈ ಕಡೆ ಕಾಲೇಜನ್ನು ಕಲಿದು ಅದರ ಜೊತೆ ಏನಪ್ಪ ಅಂದ್ರೆ ಆರ್ಮಿ, ನೇವಿ, ಏರ್ಫೋರ್ಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ಗಳ ಹುದ್ದೆಗಳ ತರಬೇತಿಯನ್ನು ಪೂರ್ವವಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ಪಡಿಬೋದು. ನೀವು ಸೆಕೆಂಡ್ ಇಯರ್ ಆಗ್ಬಿಡ್ದು ಏನಪ್ಪ ಅಂದರೆ ನೀವು ಯಾವ ಪರೀಕ್ಷೆ ಕೂತರೂ ಎಲ್ಲದಕ್ಕೂ ಪಾಸ್ ಆಗಬೇಕು, ನೀವು ಸರ್ಕಾರಿ ನೌಕರಿಯನ್ನು ಹಿಡಿಬೇಕು. ಆ ರೀತಿ ನಾವು ತರಬೇತಿಯನ್ನು ಕೊಡಲಿಕ್ಕೆ ತಯಾರು ಮಾಡ್ತಾಯಿದ್ವಿ. ಯಾರಾದರೂ ಬರೋರಿದ್ದರೆ ಬೇಗನೆ ಬರ್ಬೋದು ನೋಡಿರಿ. 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ಸ್ಟಾರ್ಟ್ ಮಾಡಿದ್ಲು. ಮುಂದೆ ಇರ್ತಕ್ಕಂಥ ಹುಡುಗಿ ಎಷ್ಟು ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ಗಮನಿಸ್ಬೋದು ನೋಡ್ಬೋದು. ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೆ ಜುಲೈ ತಿಂಗಳಿನಲ್ಲಿ TA ಆರ್ಮಿ ರ್ಯಾಲಿ ನಡೀತದೆ. ಟೆರಿಟೋರಿಯಲ್ ಆರ್ಮಿ ರ್ಯಾಲಿ ಅಂತೀವಿ. ಅದು ಎಲ್ಲಿ ನಡೀತಪ್ಪ ಅಂದರೆ ಬೆಳಗಾವದಲ್ಲಿ ನಡೀತದೆ. ಅದಕ್ಕೆ ಆನ್ಲೈನ್ ಅರ್ಜಿ ಹಾಕೋದಿರಂಗಿಲ್ಲ, ನೇರ ನೇಮಕಾತಿ ಇರ್ತದೆ. 8ನೇ ತರಗತಿ ಪಾಸಾದವರು, 10ನೇ ತರಗತಿ ಪಾಸಾದವರು, PUC ಪಾಸಾದಂಥ ಪುರುಷ ಅಭ್ಯರ್ಥಿಗಳು ಏನಪ್ಪ ಅಂದರೆ 18ರಿಂದ 42 ವಯಸ್ಸಿನ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಆ ಟೆರಿಟೋರಿಯಲ್ ಆರ್ಮಿ ರ್ಯಾಲಿಯಲ್ಲಿ ನೀವು ಭಾಗವಹಿಸ್ಬೋದು. ಆ ತರಬೇತಿಗೂ ಸಹಿತ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆಯಲ್ಲಿ ಏನಪ್ಪ ಅಂದರೆ ಈಗ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ಯಾರಾದರೂ ಇದ್ರೆ TA ರ್ಯಾಲಿಗೆ ಭಾಗವಹಿಸೋರು ಹೇಳ್ರಿ. ಅದೇ ರೀತಿಯಾಗಿ ಈಗ ಅಗ್ನಿವೀರ ಆರ್ಮಿ
ಜೂನ್ 1ರಿಂದ ಜೂನ್ 15ರವರೆಗೆ ಎಕ್ಸಾಮ್ ನಡೀತಾವೆ. ಅದು ಮುಗಿದ ಮೇಲೆ ನೆಕ್ಸ್ಟ್ ಫಿಸಿಕಲ್ ತರಬೇತಿನ ಸಹಿತ ನಾವು ಕೊಡ್ತೀವಿ. 400 ಮೀಟರ್ ಟ್ರ್ಯಾಕ್ನಾಗ ಪ್ರತಿನಿತ್ಯ ರನ್ನಿಂಗ್ ಮಾಡಿಸ್ತೀವಿ. ಪ್ಲಪ್ಸು, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪು, ಹೈಟ, ವೇಟ, ಚೆಸ್ಟ ಪ್ರತಿ ವಾರಕ್ಕೊಮ್ಮೆ ಡೆಮೋ ರ್ಯಾಲಿಯನ್ನು ಸಹಿತ ನಡೆಸ್ತಾ ಇರ್ತೀವಿ. ಯಾಕಪ್ಪ ಅಂದರೆ ಸಿಲೆಕ್ಷನ್ ಆಗೋದು ಬಿಡೋದು ಅವ್ರದ್ದು ರಿಸಲ್ಟ್ ಇಲ್ಲೇ ಗೊತ್ತಾಗ್ತದೆ. ಒಂದು ಒಳ್ಳೆಯ ಅವಕಾಶ. ಅದಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಗೆ ತರಬೇತಿಗೆ ಬರ್ಬೋದು. ಈಗಾಗಲೇ 600ಕ್ಕಿಂತ ಅಧಿಕ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಅಗ್ನಿವೀರ ಆರ್ಮಿ ತರಬೇತಿಯನ್ನು ಪಡಿತಾ ಇದ್ದಾರೆ. ಅಭ್ಯರ್ಥಿಗಳೇ PUC ಅಡ್ಮಿಷನ್ ಮಾಡ್ತಕ್ಕಂಥವ್ರು ಬೇಗನೆ ಒಂದು 2-3 ದಿನದಾಗ ಬಂದ ಅಡ್ಮಿಷನ್ನ ಮಾಡ್ಕೋಬೇಕು. ಈ ಸಲ ಏನಾಗಿತ್ತಪ್ಪ ಅಂದ್ರೆ 10ನೇ ತರಗತಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಪಾಸ್ ಆಗ್ಯಾರ. ಅದಕ್ಕೇನಪ್ಪ ಅಂದ್ರೆ ಎಲ್ಲ ಕಾಲೇಜುಗಳು ಫುಲ್ ಆಗ್ತಾವೆ. ನೀವು ಯಾವುದೇ ಕಾಲೇಜ್ಗೆ ಅಡ್ಮಿಷನ್ ಮಾಡಿರಿ, ಬೇಗನೆ ಅಡ್ಮಿಷನ್ ಮಾಡಿರಿ, ಇಲ್ಲಾಂದ್ರೆ ಸೀಟ್ ಸಿಗೋದಿಲ್ಲ. ಎಲ್ಲರೂ ನಿಮ್ಗೆ ಗೊತ್ತಿರಲಿ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಸೈನ್ಸ, ಆರ್ಟ್ಸ, ಕಾಮರ್ಸ ಅಡ್ಮಿಷನ್ ಮಾಡ್ತಕ್ಕಂಥ ಅಭ್ಯರ್ಥಿಗಳು ಬೇಗನೆ ಬಂದು ನೀವೇನು ಮಾಡ್ಕೋಪ್ಪ ಅಂದ್ರೆ ಅಡ್ಮಿಷನ್ ತೊಗೋಬೇಕು. ಲೇಟ್ ಆದರೆ ನಮ್ಮಲ್ಲಿ ಸಹಿತ ಸೀಟ್ ಸಿಗೋದಿಲ್ಲ. ಒಂದು ವಿಶೇಷ ಅವಕಾಶ ಅದ. ನಿಮ್ಮ ಫ್ರೆಂಡ್ಸ, ನಿಮ್ಮ ಸ್ನೇಹಿತರು ಯಾರೋ ಇದ್ದರೂ ಈ ವಿಡಿಯೋನ ಶೇರ್ ಮಾಡಿ. ಅಭ್ಯರ್ಥಿಗಳು ಇವತ್ತು ನೋಡ್ಬೋದು 2 ಬ್ಯಾಚ್ಗಳನ್ನು ಮಾಡ್ಕೊಂಡಾರೆ. ಒಟ್ಟು ಏನಪ್ಪ ಅಂದ್ರೆ ಪುರುಷ ಅಭ್ಯರ್ಥಿಗಳು ಇಲ್ಲಿ 6043 ಅಭ್ಯರ್ಥಿಗಳು ರ್ಯಾಲಿಯಲ್ಲಿ ಭಾಗವಹಿಸಿದರು. ಅದೇ ರೀತಿಯಾಗಿ ಇವತ್ತು ಮಹಿಳಾ ಅಭ್ಯರ್ಥಿಗಳು ಎಷ್ಟಪ್ಪ ಅಂದ್ರೆ 192 ಅಭ್ಯರ್ಥಿಗಳು ವಹಿಸಿದ್ದಾರೆ. ಇವತ್ತು 2 ಬ್ಯಾಚ್ಗಳನ್ನು ಮಾಡ್ಕೊಂಡಿದ್ದಾರೆ. ರನ್ನಿಂಗನ್ನು ಬಹಳ ವೇಗವಾಗಿ ಓಡ್ತಾ ಇದ್ದಾರೆ, ನಾವು ಗಮನಿಸ್ಬೋದು. ನೋಡ್ತಾ ಇದ್ದಾರೆ, ಇವಾಗ ನೋಡ್ತಾ ಇದ್ದಾರೆ 3ನೇ ರೌಂಡನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಬಹಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾ ಇದ್ದಾರೆ ಮುಂದೆ ಇರ್ತಕ್ಕಂಥ ವಿದ್ಯಾರ್ಥಿನಿ. ಅದೇ ರೀತಿಯಾಗಿ ಹಿಂದೆ ಇದ್ದವರು ಸಹಿತ ಅಷ್ಟೇ ವೇಗದಲ್ಲಿ ಓಡ್ತಾ ಇದ್ದಾರೆ. ಇಲ್ಲಿ ಟೈಮ್ ಅದ 7 ನಿಮಿಷ 30 ಸೆಕೆಂಡ್ನಿಂದ 8 ನಿಮಿಷ ಒಳಗಡೆ ಓಡ್ರೆ ಪಾಸ್ ರೀ. 1600 ಮೀಟ್ರ್ ರೀ. ಪ್ರತಿಯೊಬ್ಬ ಮಹಿಳಾ ಅಭ್ಯರ್ಥಿಗಳು ಈ ವಿಡಿಯೋ ಶೇರ್ ಮಾಡ್ರೆ, ದಯವಿಟ್ಟು ವಿಡಿಯೋ ವೀಕ್ಷಣೆ ಮಾಡೋರೆ ನಿಮ್ಮ ಯಾರೂ ಇರಲಿ, ಅವ್ರಿಗೆ ವಿಡಿಯೋ ಶೇರ್ ಮಾಡಿರಪ್ಪ ಅಂದ್ರೆ ಅವ್ರಿಗೊಂದು ಹುರುಪು ಬರ್ತದೆ, ಹುಮ್ಮಸ್ಸು ಬರ್ತದೆ. ಆಮೇಲೆ ಇವರಿಗೆಲ್ಲ ನಾವು ಆಲ್ ದಿ ಬೆಸ್ಟ್ ಹೇಳಬೇಕು. ಮಹಿಳಾ ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಸೇರಿ ಭಾರತಾಂಬೆ ಸೇವೆ ಮಾಡಲು ಹೊಂಟಾರಪ್ಪ ಅಂದ್ರೆ ನಾವು ಖುಷಿ ಪಡ್ಬೇಕು ರೀ, ಖುಷಿ ಪಡಬೇಕು. ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳಬೇಕು. ನೀವು ಕಮೆಂಟ್ ಮುಖಾಂತರ ಅವ್ರಿಗೆ ಪ್ರೋತ್ಸಾಹನ ಕೊಡಬೇಕು. ನೋಡ್ಬೋದು ಅಭ್ಯರ್ಥಿಗಳಿಗೆ ಗಮನಿಸ್ತಾ ಇದ್ದರೆ ಅಗ್ನಿವೀರ ಆರ್ಮಿ ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. TA ಆರ್ಮಿ ರ್ಯಾಲಿಗೂ ಸಹಿತ ಅಡ್ಮಿಷನ್ ಸ್ಟಾರ್ಟ್ ಅದಾವ. ಅದೇ ರೀತಿಯಾಗಿ PUC ಸೈನ್ಸ, ಆರ್ಟ್ಸ, ಕಾಮರ್ಸ ಅಡ್ಮಿಷನ್ ಮಾಡ್ತಕ್ಕಂಥ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೂ ಸಹಿತ ಅಡ್ಮಿಷನ್ ಸ್ಟಾರ್ಟ್ ಅದಾವ. ಊಟ, ವಸತಿ, ಹಾಸ್ಟೆಲ್ ಸೌಲಭ್ಯ ಅದ. ಅದೇ ರೀತಿಯಾಗಿ ಕಾಲೇಜ್ ಒಳ್ಳೆ ಕಾಲೇಜ್ ಅದ. ಆಮೇಲೆ 400 ಮೀಟರ್ ಟ್ರ್ಯಾಕ್ ಇರ್ತಕ್ಕಂಥ ಮೈದಾನ ಇರ್ತದೆ. ಪ್ರತಿಯೊಂದು ಅವ್ರಿಗೆ ಓದಿಸೋದಾಗಿರ್ಬೋದು, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಯಾವ ರೀತಿ ಇರ್ತದೆ. ಆಮೇಲೆ ಪುರುಷ ಅಭ್ಯರ್ಥಿಗಳಿಗೆ ಜಿಮ್ ವ್ಯವಸ್ಥಾನ ಸಹಿತ ಐತಿ. ಪ್ರತಿಯೊಂದು ಎಲ್ಲ ರೀತಿ ಫಿಲ್ಟರ್ ನೀರಿನ ವ್ಯವಸ್ಥೆ ಅದ ಕುಡಿಲಿಕ್ಕೆ. ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ಇರ್ತದೆ. ಕರ್ನಾಟಕದ ಎಲ್ಲ ಜಿಲ್ಲೆಗಳ ಅಭ್ಯರ್ಥಿಗಳು ಬರುವುದರಿಂದ ರೊಟ್ಟಿ, ಚಪಾತಿ, ರಾಗಿ ಮುದ್ದೆ ಎಲ್ಲ ರೀತಿ ಊಟವನ್ನು ನಮ್ಮ ಸಂಸ್ಥೆಯಲ್ಲಿ ನೀಡ್ತೀವಿ. ಈಗಾಗಲೇ 600ಕ್ಕಿಂತ ಅಧಿಕ ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡಿತಾ ಇದ್ದಾರೆ. ನೋಡ್ಬೋದು ಫಸ್ಟ್ ಬಂದಂಥ ವಿದ್ಯಾರ್ಥಿ ನೋಡಿರಿ, ಟೈಮನ್ನು ಗಮನಿಸ್ಬೋದು. ಈಗಾಗಲೇ 2 ಬಂದಿದ್ದಾರೆ ನೋಡ್ಬೋದು. ಅಭ್ಯರ್ಥಿಗಳು ಇನ್ನೂ 8 ನಿಮಿಷವರೆಗೆ ಟೈಮ್ ಅದ. ಎಷ್ಟು ಜನ ನೋಡಿರಿ, 2 ಮಹಿಳಾ ಅಭ್ಯರ್ಥಿಗಳು ಒಳಗಡೆ ಬಂದ್ದಾರೆ, ನೀವು ಗಮನಿಸ್ಬೋದು. ನೋಡಿರಿ ಅನ್ಸುನು ಈಗ 3ನೇ ಮಹಿಳಾ ಅಭ್ಯರ್ಥಿನಿ ಬಂದರು ನೋಡಿ. ಇವರೆಲ್ಲ ಎಕ್ಸಿಲೆಂಟ್ ರೀ. 7 ನಿಮಿಷ 30 ಸೆಕೆಂಡ್ ಒಳಗೆ ಹೋದ್ರೆ ಎಕ್ಸಿಲೆಂಟ್. ನೋಡಿರಿ 4ನೇದವರು ಎಕ್ಸಿಲೆಂಟ್ ಫಸ್ಟ್ ಗ್ರೂಪ್. ನೋಡ್ಬೋದು 60ಕ್ಕೆ 60 ಮಾರ್ಕ್ಸ್ ರನ್ನಿಂಗ್ ರೀ ಇವರಿಗೆ. ನೋಡ್ಬೋದು 5ನೇ ಅಭ್ಯರ್ಥಿನಿ ನೋಡ್ಬೋದು. ಹಂಗೆ ಎನಿಸ್ಬೋದ್ರಿ, ನಾವು ಗೊತ್ತಾಕತಿ. 6 ಟೈಮನ್ನು ನೋಡ್ತಾ ಇದ್ದೀರಿ, ಗಮನಿಸ್ಬೋದು. 7, 8 ನೋಡಿರಿ 8 ಜನ ಫಸ್ಟ್ ಬಂದರು. ಆಮೇಲೆ ಈ ಕಡೆ ನೋಡಿರಿ, ಈ ಕಡೆ ಸೆಕೆಂಡ್ ಗ್ರೂಪು ಭಾಳ ಜನ ಅದಾರೆ ನೋಡಿರಿ. 1, 2, 3, 4, 5 8 ಜನ ಅನ್ನೋದು ನೀವು ಕಮೆಂಟ್ ಮಾಡ್ಬೇಕು, ಎನಿಸಿ ಕಮೆಂಟ್ ಮಾಡಬೇಕು. ಮಹಿಳಾ ಅಭ್ಯರ್ಥಿಗಳು ಎಷ್ಟು ಜನ ಇರ್ತಾರೆ. ಈ ರ್ಯಾಲಿಯಲ್ಲಿ ಸಹಿತ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಮಹಿಳಾ ಅಭ್ಯರ್ಥಿಗಳು ರ್ಯಾಲಿಯಲ್ಲಿ ಭಾಗವಹಿಸಿ ಈಗ ರನ್ನಿಂಗನ್ನು ಪಾಸ್ ಮಾಡಿದ್ದಾರೆ. ಅವರೆಲ್ಲರಿಗೂ ಆಲ್ ದಿ ಬೆಸ್ಟ್. ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ವುಮನ್ ಮಿಲಿಟ್ರಿ ಪೊಲೀಸ್ ಭಾವಿ ನಮ್ಮ ಮಿಲಿಟ್ರಿ ಸೇರ್ತಕ್ಕಂಥ ಮಹಿಳೆಯರಿಗೆ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀವಿ. ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡೋದು ಮರಿಬೇಡ್ರಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ
ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.